ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ? ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಈವ್ನಿಂಗ್ ಇಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಪಾಪುಗೆ ಪೊನಿಟೈಲ್ ಹಾಕೋಣ ಅಂತ, ಯಾಕಂದರೆ ಅವನಿಗೆ ಫುಲ್ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ. ನೋಡಿ ಹೇಗಾಡ್ತಾನೆ ಅಂತ. ತಲೆ ಮುಟ್ಟಬಾರ್ದು ಅವನಿಗೆ, ತಲೆ ಮುಖ ಮುಟ್ಟಿದ್ರೆ ಸಿಟ್ಟು ಬರುತ್ತೆ. ಸೊ ಕ್ಯಾಮ್ರಾ ಮುಂದೆ ಕೂರಿಸ್ಕೊಂಡಿರೋದ್ರಿಂದ ಇದು ಮಾಡ್ತಾ ಇದ್ದಾನೆ. ಸುಮ್ಮನೆ ಕ್ಯಾಮ್ರಾ ನೋಡ್ತಾ ಇದ್ದೀನಿ. ನಾನು ಹೊರಟಾಯ ಚುಟ್ಟಾಕ್ಬಿಡೋಣ ಅಂತ, ಯಾಕೆಂದರೆ ಅವ್ರಿಗೆ ಮುಖಕ್ಕೆ ಬರುತ್ತೆ. ನಾನು ಹೇಳಿದ್ದೆಲ್ಲ ಆಗ. ಸೊ ಇನ್ನೇನಿಲ್ಲ, ಜಸ್ಟ್ ಇನ್ನೊಂದು 4-5 ಡೇಸ್ ಮುಡಿ ಕೊಡೋಕ್ಕೆ ನಮ್ಮದು ಮನೆಗೆ ಬಂದು ಯಡಿಯೂರು. ಮಂಡೇ ನಾವು ಯಡಿಯೂರಿಗೆ ಹೋಗ್ತೀವಿ ಮುಡಿ ಕೊಡೋಕ್ಕೆ. ನಂದು 4-5 ಡೇಸಲ್ಲಿ ನನ್ನ ಮಗನಿಗೆ ಹೇರ್ ಕಟ್ ಮಾಡೋಕ್ಕದೆ, ಮುಡಿ ಕೊಟ್ಟು ಬರೋದೆ. ಸೊ ಈಗ ನೋಡಿ ಹೇಗೆ ಕಾಣಿಸಿದೆ ಅಂತ. ಸೊ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರು ಅವ್ರಿಗೆಲ್ಲ ಒಂದು ರಿಕ್ವೆಸ್ಟ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಿಕಾಸ್ ಇದು ನನ್ನ ಮೊದಲನೇ ಸುದ್ದಿ. ಇವನು ಇವತ್ತು ಕಳ್ಳ ಸ್ಕೂಲ್ಗೆ ಬಂಕ್ ಹಾಕಿದ್ದಾನೆ ಜ್ವರ ಅಂದ್ಬಿಟ್ಟು. ಸ್ವಲ್ಪ ಹೆಲ್ತ್ ಚೆನ್ನಾಗಿಲ್ಲ ಅವನಿಗೆ, ಅದಕ್ಕೆ ನಾನು ಇವತ್ತು ಸ್ಕೂಲಿಗೆ ಕಳಿಸಿಲ್ಲ. ಸ್ವಲ್ಪ ಶೀತ ತಲೆ ಏನೇನಾಗಿದೆ ಚಿನಿ ನಿನಗೆ? ತಲೆನೋವಾಗಿದಂತೆ. ಆ್ಯಂಡ್ ಇವತ್ತೇನಾಯಿತು ಅಂದರೆ ಪರಿಣಿತ್ಗೆ ಸ್ವಲ್ಪ ಹುಷಾರಿಲ್ಲ. ಬೆಳಗ್ಗೆ ಸ್ಕೂಲಿಗೆ ಕಳಿಸೂ ಇಲ್ಲ ಅವನ್ನ. ಯಾಕೋ ಗೊತ್ತಿಲ್ಲ, ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿದೆ ಆ್ಯಂಡ್ ಸ್ವಲ್ಪ ತಲೆ ಬಿಸಿ ಆಗಿತ್ತು. ಅದಕ್ಕೆ ಅವನನ್ನು ಸ್ಕೂಲಿಗೆ ಕಳಿಸಿಲ್ಲ, ಮನೆಯಲ್ಲೇ ಇಟ್ಕೊಂಡಿದ್ದು. ಮಧ್ಯಾಹ್ನ ಎಲ್ಲ ಮಲಗಿ ಇವಾಗ ಸ್ವಲ್ಪ ಹೊರಗೆ ಹೋಗಿದ್ದಾನೆ. ಅಮ್ಮ ಇವತ್ತು ಹೊರಗಡೆ ಹೋಗಿರೋದ್ರಿಂದ ಹಾಲು ಕಿಚನ್ ಡಿಪಾರ್ಟ್ಮೆಂಟ್ ಎಲ್ಲ ಈಗ ಸಂಜೆ ನಾನೇ ಮಾಡಬೇಕು. ಅಮ್ಮ ಇದ್ದರೆ ಎಲ್ಲ ಹಾಲು ಕಾಫಿ ಎಲ್ಲ ಅವರೇ ಮಾಡಿಕೊಡ್ತಿದ್ರು. ಇವಾಗ ನಾನು ಮಾಡಬೇಕು. ಮಾಡಿ ಮಕ್ಕಳಿಗೆಲ್ಲ ಏನು ಕೊಡೋಣ. ದೋಸೆಗೆಲ್ಲ ಹಾಕಿದ್ದಾರೆ. ಸೊ ಎಲ್ಲ ಕ್ಲೀನ್ ಮಾಡಿ ಇಟ್ಟು ಹೋಗಿದ್ದಾರೆ. ಈಗ ಏನಿದ್ರು ಇದೊಂದು ದೋಸೆದು ಬಂದು ಮಾಡಿ ಕಾಫಿ ಎಲ್ಲ ನಾನು ಮಾಡಿಕೊಡ್ಬೇಕು ನನ್ನ ಮಕ್ಳಿಗೆ ಕಾಫಿ. ನಾನು ಅವನನ್ನು ಬಿಟ್ಟು ಬಂದೆ ಅಂತ ಹಿಂದೆನೇ ಬಂದಿದ್ದಾನೆ. ನೋಡಿ ಹೇಗೆ ಆಡ್ತಿದ್ದಾನೆ ಬಂಟಿ. ಇದು ನನ್ನ ಮುದ್ದಿನ ಮಗ. ಅವನು ಈಗ ಎದ್ದಾಗ ಅಷ್ಟೇ ಮುದ್ದು ಮಾಡ್ತಿದ್ವು. ಈಗ ಸ್ವಲ್ಪ ದೊಡ್ಡವನಾಗಿದ್ದಾನೆ ಅಷ್ಟೇ. ಹೊರಗಡೆ ಆಟ ಆಡ್ತಿದ್ದೆ. ನನಗೆ ಹಾರ್ಲಿಕ್ಸ್ ಮಾಡೋಣ ಬನ್ನಿ, ಹಾಲೆಲ್ಲ ಮಾಡ್ಕೊಂಡು ಮಾಡ್ತಾರೆ. ನೋಡಿ ನನ್ನ ಮಗನ ಕಿತಾಪತಿ. ವಾಕರ್ಗೆ ಹಾಕಿದರೆ ಇಲ್ಲಿ ಪಾತ್ರೆ ಸ್ಟ್ಯಾಂಡಲ್ಲಿರೋ ಪಾತ್ರೆ ಎಲ್ಲ ತಗೊಂಡು ಏನು ಮಾಡ್ತಿದ್ದಾನೆ. ಬಟ್ ಏನಿದು ಬಂಟಿ? ಬಂಟಿ ಇಲ್ಲಿ. ಸೊ ಹೀಗೆ ಅವನು ನಾವು ಎಲ್ಲಿದ್ರು ಅಲ್ಲೇ ಬರ್ತಾನೆ. ನಾವು ಏನು ಮಾಡ್ತಿದ್ದೀವೋ ಅದನ್ನೇ ಅವ್ನು ಮಾಡಲೇಬೇಕು. ಈಗ ನಾನು ಅಡುಗೆ ಮನೆಗೆ ಬಂದಿದ್ದೀನಿ. ನಾನು ಹಿಂದೆನೇ ಬಂದು ಎಷ್ಟು ಕಿತಾಪತಿ ಮಾಡ್ತಿದ್ದಾನೆ ನೋಡಿ. ಮಕ್ಕಳನ್ನ ಮನೇಲಿ ಇಟ್ಕೊಂಡು ಕೆಲಸ ಮಾಡೋದು ಅಷ್ಟು ಈಸಿ ಆಗುತ್ತೆ. ಇವಾಗ ಅರ್ಥ ಆಗ್ತದೆ ನನಗೆ. ಏತಾಗ್ತಾ ಪರಿಣಿದಲ್ಲಿ ಏನಾಗ್ತಿತ್ತು ಅಂದರೆ ಅಮ್ಮ ಎಲ್ಲ ನೋಡ್ಕೋತಿದ್ರು. ನನ್ನ ತಂಗಿ ನನ್ನ ಜೊತೆ ಸಪೋರ್ಟಿಗಿದ್ಲು. ಮೇ ಬಿ ಒಂದೂವರೆ ವರ್ಷದ ತನಕ ನನಗೆ ಎಲ್ಲರೂ ಚೆನ್ನಾಗಿ ಇದ್ದರು ನನ್ನ ಜೊತೆ. ಸೊ ಹಾಗಾಗಿ ಏನೂ ಕಷ್ಟ ಅನ್ನಿಸ್ತಾನೆ ಇರಲಿಲ್ಲ. ಎಲ್ಲ ಆರಾಮಾಗಿ ಆಯಿತು ಅಂತ ಅನ್ನಿಸ್ತು. ಬಟ್ ಇವತ್ತಲ್ಲಿ ಏನಾಗ್ತಿದೆ, ಅಮ್ಮ ಒಬ್ಬರೇ ಇರೋದು. ಸೊ ನಮ್ಮ ಪ್ರಿಯಾ ಕೂಡ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ನಾವಿಬ್ಬರಲ್ಲಿ ಒಬ್ಬರು ಯಾರು ಮ್ಯಾನೇಜ್ ಮಾಡ್ತಾ ಇರಬೇಕು, ಒಬ್ಬರು ಇರಲೇಬೇಕು ಅವನ ಜೊತೆಗೆ. ಇಲ್ಲ ಅಂದರೆ ಹೀಗೇನೆ ಅವನು. ಆ್ಯಂಡ್ ಈಗ ಬಂದು ಕಾಲಿಗೆ ಸಹ ಮಾಡ್ದ ಮಕ್ಕಳಿಗೆ ಬಂದಿದ್ದೆ. ಅವ್ನು ಹಾಗೇನೆ ಕಿತಾಪತಿ ಸ್ವಲ್ಪ ಆಗಿದ್ದಾನೆ. ಪರಿಣಿನ ಇಷ್ಟು ದಿನ ಕಿತಾಪತಿ ಅಂತಿದ್ದು, ಪರಿಣಿ ಕಂಪೇರ್ ಮಾಡಿದ್ರೆ ಇವನು ತುಂಬ ದೊಡ್ಡ ಕಿತಾಪತಿ. ಬನ್ನಿ ಕಾಫಿ ಮಾಡ್ತಾಯಿದ್ದೀನಿ. ಎರಡು ಜೊತೆ ಕಾಫಿ ಮಾಡಿದಂತೆ. ಸ್ನ್ಯಾಕ್ಸಿಗೆ ಪನ್ನೀರ್ ಇದೆ. ಸೊ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನೇ ಈಗ ಫ್ರೈಡ್ ರೈಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಒಂದ್ಸಲ ಸಣ್ಣದಾಗಿ ತೋರಿಸ್ತೀನಿ ನೋಡಿ. ನೀವು ಹೇಗೆ ಮಾಡ್ತೀರಾ ಗೊತ್ತಿಲ್ಲ, ಬಟ್ ನಾನು ಮಾಡೋ ರೀತಿಯಲ್ಲಿ ನಿಮಗೆ ತೋರಿಸ್ತೀನಿ. ಮಧ್ಯಾಹ್ನ ಮಲಗಿಬಿಟ್ಟಿದ್ದೆ. ಸೊ ಹಾಗಾಗಿ ನಾನು ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಪ್ಲೀಸ್ ಇಟ್ಟು ಕಿತಾಪತಿ ಏನೇ ಸೌಂಡ್ ಡಿಸ್ಟರ್ಬ್ ಆಗ್ತಿದ್ರು ಇವತ್ತು ಅವನಿಂದಾನೆ. ಸೊ ಈಗ ಸ್ವಲ್ಪ ಹಾಲು ಕಾಯಕ್ಕಿಟ್ಟು ಫ್ರೈಡ್ ರೈಸ್ಗೆ ಏನೇನು ಬೇಕು ಅದನ್ನೆಲ್ಲ ಚಾಪ್ ಮಾಡ್ಕೊತೀನಿ. ನೀನು ವಾಕರಲ್ಲಿ ಇರ್ತಿಲ್ಲ, ತುಂಬ ಅಳ್ತಿದ್ದಾನೆ. ಹಾಗಾಗಿ ಎತ್ಕೊಂಡೆ. ನೋಡಿ ಇವಾಗ ನೋಡಿ ಹೇಗೆ ಮಾಡ್ತಿದ್ದೀನಿ. ಹಾಯ್. ಇದು ಒಳಗೆ ಇನ್ನರ್, ಇದು ಬಂದು ಶರ್ಟ್ ಸ್ವಲ್ಪ ಲೂಸ್ ಆಗ್ತಿದೆ, ಹಾಗಾಗಿ ಕಾಣಿಸ್ತಾ ಇದೆ. ಮಕ್ಳಿಗೆ ಏನಾಗಲ್ಲ ಬಿಡಿ ಅಲ್ವಾ. ಪರ್ಣಿ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದೇನೆ. ಯಾಕೆ ಅಂತ ಕೇಳಿದೆ. ಯಾಕೆ ಬನ್ನಿ ಕೋಪ ಮಾಡ್ಕೊಂಡಿದ್ದೆ?
ಅವ್ರಿಗೆ ಸ್ಟ್ರಾಬೆರಿ ಬೇಕಂತ, ಅದೇನೋ ಗೊತ್ತಿಲ್ಲ, ಈಗೀಗ ಸ್ಟ್ರಾಬೆರಿ ಅಂದರೆ ಇಷ್ಟಪಡ್ತಿದ್ದಾನೆ. ಹಠ ಮಾಡ್ಕೊಂಡು ಹಾಸನಿಂದ ಸ್ಟ್ರಾಬೆರಿ ತಂದಿದ್ದಾನೆ ಇವನು. ಸೊ ಒಂದು ಬಾಕ್ಸ್ ಸ್ಟ್ರಾಬೆರಿ ಇಲ್ಲಿ ಇನ್ನೊಂದು ಸ್ವಲ್ಪ ಇದೆ. ಏನಪ್ಪ ಅಂದರೆ ಈ ಥರ ಸ್ಟ್ರಾಬೆರಿಲಿ ನಿನ್ನೆ ಏನಾಗಿದೆ ಅಂತಂದರೆ ಸ್ಟ್ರಾಬೆರಿ ತಂದಿದ್ವಿ ನೋಡಿ, ತಂದಿದ್ರು ನಮ್ಮ ಮನೇಲಿ ಹಾಸನಿಂದಲೇ ತಂದಿದ್ರು ಮೊನ್ನೆ ಸಂಡೇ. ಆದಷ್ಟು ಎಲ್ಲ ಸ್ಟ್ರಾಬೆರಿಲಿ ಒಂದು ಸ್ವಲ್ಪ ಮಾತ್ರ ಸಿಕ್ಕಿದ್ದು ನನಗೆ ಸ್ಟ್ರಾಬೆರಿ. ಈ ಸಲ ಬೇಜಾರಾಯಿತು, ಮೋಸ ಆಯಿತು ನನಗೆ ಸ್ಟ್ರಾಬೆರಿ. ಇದು ಬಾಕ್ಸ್ ಬಂದು 250 ಅಂತ ಹೇಳಿದ್ರು, 250 300 ಅಂತ ಹೇಳಿದ್ರು. ಬಟ್ ಸುಮಾರು ಒಂದು 3-4 ಸ್ಟ್ರಾಬೆರಿ ಹೋಗಿತ್ತು, ವೇಸ್ಟ್ ಆಯಿತು. ಸೊ ಯಾರು ಸ್ಟ್ರಾಬೆರಿ ತೊಗೋಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಸ್ಟ್ರಾಬೆರಿ ತೊಗೊಳ್ಳಿ, ಯಾಕಂದರೆ ಮೇಲೆ ಒಂಥರ ಇರುತ್ತೆ, ಒಳಗೆ ಇನ್ನೂ ಒಂಥರ ಇರುತ್ತೆ. ಸೊ ಆದಷ್ಟು ಸ್ಟ್ರಾಬೆರಿ ನೋಡಿಕೊಂಡು ತೊಗೊಳ್ಳಿ ಗಾಯ್ಸ್, ಯಾಕಂದರೆ ನೋಡಿ ಇಲ್ಲಿ ತಂದು ಒಂದು 2 ಡೇಸ್ಗೆಲ್ಲ ಹಾಳಾಯಿತು. ನಾನು ಇದೇ ಫಸ್ಟ್ ಟೈಮ್ ಸ್ಟ್ರಾಬೆರಿ ಇಷ್ಟು ಬೇಗ ಹಾಳಾಗಿದ್ದು. ಆ್ಯಂಡ್ ಇದೇ ಜಾಸ್ತಿ ಅಮೌಂಟ್ ಕೊಟ್ಟು ಕೂಡ ತಂದಿದ್ದು. ಯಾವಾಗಲೂ ಒಂದು 100 ರೂಪೀಸ್ ಬಾಕ್ಸ್ ತಗೊಳ್ತಾ ಇದ್ವಿ, ಅದರಲ್ಲಿ ಇಷ್ಟು ಏನೋ ಹಾಳಾಗ್ತಾ ಇರಲಿಲ್ಲ. ಬಟ್ ಈ ಸಲ ಸ್ಟ್ರಾಬೆರಿ ತುಂಬ ವೇಸ್ಟ್ ಆಯಿತು. ನಮ್ಮ ಮನೆಯವ್ರಿಗೆ ಹೇಳಿದ್ರು ಇನ್ನೊಂದು ಸ್ಟ್ರಾಬೆರಿ ಥರ ನೋಡ್ಕೊಂಡು ತೊಗೊಳ್ಳಿ. ಸೊ ಫೈನಲಿ ನಾನು ಫ್ರೈಡ್ ರೈಸ್ಗೆ ಏನೇನು ಬೇಕೋ ಅದನ್ನೆಲ್ಲ ಸ್ಮಾಲ್ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದೆಲ್ಲ ನನಗೆ ಒಬ್ಳಿಗೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಹೆಚ್ಕೊಂಡಿರೋವಂಥದ್ದು. ಸೊ ತರಕಾರಿ ವೆಜ್ಜಸ್ ಎಲ್ಲ ರೆಡಿಯಾಗಿದೆ. ಈಗ ನಾನು ಫ್ರೈಡ್ ರೈಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ ಅಂತ. ನೀವು ಹೀಗೆ ಮಾಡ್ತೀರಾ ಅಂತ ಅಂದರೆ ಕಮೆಂಟ್ ಮಾಡಿ, ಅಥವಾ ಏನಾದ್ರು ಅಡಿಷ್ನಲಾಗಿ ಆ್ಯಡ್ ಮಾಡ್ತೀರಾ ಅಂದರೂ ಕೂಡ ಕಮೆಂಟ್ ಮಾಡಿ, ಓಕೆನಾ. ಸೊ ಇಲ್ಲಿ ಪ್ಯಾನ್ ತೊಗೋತಾ ಇದ್ದೀನಿ ಚಿಕ್ಕದು. ಇದಕ್ಕೆ ಫಸ್ಟು ಏನಪ್ಪ ಅಂದರೆ ನಾನು ಪನ್ನೀರನ್ನ ಸ್ಮಾಲ್ ಸ್ಲೈಸ್ ಮಾಡಿದ್ದೀನಲ್ಲ ಅದನ್ನು ನಾನು ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಕ್ರಿಸ್ಪಿ ಆಗೋ ಥರ ರೋಸ್ಟ್ ಮಾಡ್ಕೋತೀನಿ. ನನಗೆ ಅದೇ ಥರ ಇಷ್ಟ, ಅದಕ್ಕೋಸ್ಕರ. ಇನ್ನು ಏನಾದ್ರು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತೀನಿ ಅಂದರೆ ಫಸ್ಟು ಅವರು ಕೂಡ ಈ ಥರ ರೋಸ್ಟ್ ಮಾಡ್ಕೋತಾರೆ. ಸೊ ಹಾಗಾಗಿ ನಾನು ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಸೊ ಬಿಸಿ ಆದಮೇಲೆ ನಾನು ಪನ್ನೀರನ್ನ ಹಾಕ್ತಾಯಿದ್ದೀನಿ. ಏನಂದರೆ ಪನ್ನೀರನ್ನ ಕ್ಯೂಬ್ ಮಾಡ್ಕೊಂಡಿದ್ದೀನಿ, ಸ್ಮಾಲ್ ಕ್ಯೂಬ್ ಮಾಡ್ಕೊಂಡಿದ್ದೀನಿ. ಎಲ್ಲ ರೈಸ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಅಂದರೆ ದಪ್ಪ ಕ್ಯೂಬ್ ಮಾಡಿಲ್ಲ, ಸ್ಮಾಲ್ ಕ್ಯೂಬ್ ಮಾಡಿದ್ದೀನಿ. ಇದೇನಂದರೆ ಚೆನ್ನಾಗಿ ರೋಸ್ಟ್ ಆಗಬೇಕು, ಸ್ವಲ್ಪ ಬ್ರೌನಿಷ್ ಬರೋ ಥರ ರೋಸ್ಟ್ ಮಾಡಬೇಕು. ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ ಮತ್ತು ಪೆಪ್ಪರ್ ಆ್ಯಡ್ ಮಾಡ್ತೀನಿ. ಯಾರಾದ್ರೂ ಚಿಲ್ಲಿ ಬೇಕಂದರೆ ಅದು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನು ಅಂದರೆ ಫ್ರೈಡ್ ರೈಸ್ಗೆ ಸ್ವಲ್ಪ ವೈಟಿಶ್ ಇರುತ್ತೆ, ಅದಕ್ಕೋಸ್ಕರ ಪೆಪ್ಪರ್ ಪೌಡರ್ನ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಎರಡು ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ರೋಸ್ಟ್ ಆದಮೇಲೆ ನಾನು ಸೈಡ್ ತೊಗೋತೀನಿ. ಏನಂದರೆ ಚೆನ್ನಾಗಿ ರೋಸ್ಟ್ ಆಗಬೇಕು ಮಾತ್ರ. ನನಗೆ ಸ್ವಲ್ಪ ಕ್ರಿಸ್ಪಿಯಾಗಿ ರೋಸ್ಟ್ ಆಗಿ ಇರುತ್ತೆ, ನಾನು ಸ್ವಲ್ಪ ಜಾಸ್ತಿನೇ ರೋಸ್ಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಹೇಗೆ ಸಾಫ್ಟಾಗಿ ಬೇಕಂದರೆ ಬೇಗ ತಗೊಳ್ಳಿ, ಓಕೆನಾ. ಇದನ್ನು ನಾನು ಇದಾಗಿದೆ, ಇದೊಂದು 2 ಮಿನಿಟ್ಸ್ 3 ಮಿನಿಟ್ಸ್ ಟೈಮ್ ತೊಗೊಳುತ್ತೆ ಅಷ್ಟೇ. ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿದ್ರೆ ಬೇಗನೆ ಆಗುತ್ತೆ. ಸೊ ಇದು ಆಗಿದೆ. ನಾನು ಇದನ್ನು ಬೇರೆ ಪ್ಲೇಟ್ಗೆ ತೊಗೊತಾ ಇದ್ದೀನಿ. ಸೊ ಬೇರೆ ಪ್ಲೇಟ್ಗೆ ತೊಗೊಂಡಾದ್ಮೇಲೆ ಇನ್ನೊಂದು ಅದೇ ಪ್ಯಾನಲ್ಲಿ ನಾನು ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕಾದ್ಮೇಲೆ ಇದು ಬೆಳ್ಳುಳ್ಳಿ ಸ್ಮಾಲ್ ಹೆಚ್ಕೊಂಡಿರುವಂಥ ಬೆಳ್ಳುಳ್ಳಿ ಸ್ವಲ್ಪ ಫ್ಲೇವರ್ ಬಂದಾದಮೇಲೆ ಇದಕ್ಕೆ 2 ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ನಿಮಗೆ ಖಾರ ಬೇಕಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಒಂದೇ ಸ್ಮಾಲ್ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಒಬ್ಬರಾಗಿರೋದ್ರಿಂದ ಸ್ವಲ್ಪ ಸಾಕು ಅಂತ ನಾನು ಎಲ್ಲ ಸ್ವಲ್ಪನೇ ಹಾಕ್ಕೊಂಡಿರೋದು. ಜಾಸ್ತಿ ಕನ್ಸಿಸ್ಟೆನ್ಸಿ ಬೇಕಂದರೆ ಸ್ವಲ್ಪ ಜಾಸ್ತಿ ಮಸಾಲೆ ಹಾಕ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆಗಾದಮೇಲೆ ನಾನು ಇದಕ್ಕೆ ವೆಜ್ಜಸ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ತೊಗೊಂಡಿರೋದು ಕ್ಯಾರೋಟ್, ಬೀನ್ಸ್ ಮತ್ತು ಇದು ಕ್ಯಾಪ್ಸಿಕಮ್ ಮಾತ್ರ. ನಿಮಗೆ ಅಡಿಷ್ನಲಾಗಿ ಕುಕ್ಕುಂಬರ್ ಬೇಕಂದರೆ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇದು ಚೆನ್ನಾಗಿ ಫ್ರೈ ಆಗಿ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಸೊ ಸಾಲ್ಟ್ ಆ್ಯಡ್ ಮಾಡಿ ಸ್ವಲ್ಪ ಏನಾದರೂ ನೀಟಾಗಿ ಫ್ರೈ ಆಗಬೇಕು, ಅಂದರೆ ಬೇಯಬೇಕು ಇದು ಚೆನ್ನಾಗಿ. ಹಾಫ್ ಬಾಯ್ಲ್ಡ್ ಆದರೂ ಸಾಕು, ಯಾಕೆಂದರೆ ಇದೆಲ್ಲ ಹಸಿದು ತಿನ್ಬೋದಾಗುತ್ತೆ. ನಾನು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ, ನನಗೆ ಹಸಿದು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಇದು ಚೆನ್ನಾಗಿ ಫ್ರೈ ಆಗಿ ಬೆಂದ ಮೇಲೆ ಇದು ಕಮ್ಮಿ ಆಗುತ್ತೆ. ಹಾಗಾಗಿ ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ. ನಾನು ಲಿಡ್ ಕ್ಲೋಸ್ ಮಾಡಿದ್ದೀನಿ ಚೆನ್ನಾಗಿ ಬೇಯಲಿ ಅಂತ. ಒಂದು 2 ಮಿನಿಟ್ಸ್ ಬಿಟ್ಟರೆ ಇದು ಬೇಗನೆ ಬೆಂದೋಗ್ಬಿಡುತ್ತೆ.
ಸೊ ಇದು ಬೆಂದಾದಮೇಲೆ ನಾವು ನೆಕ್ಸ್ಟ್ ಅಡಿಷ್ನಲ್ ಆಗಿ ಏನು ಬೇಕಾದನ್ನು ಆ್ಯಡ್ ಮಾಡ್ಬೋದು. ಸೊ ಇದು ಬೆಂದಾಗಿದೆ ನೋಡಿ, ಇದು ಆಲ್ರೆಡಿ ಬಾಯ್ಲ್ ಆಗಿದೆ ಚೆನ್ನಾಗಿ. ಇದಕ್ಕೆ ನಾನು ಆಲ್ರೆಡಿ ಸಾಲ್ಟ್ ನಾನು ಆಗ ಸ್ವಲ್ಪ ಆ್ಯಡ್ ಮಾಡಿದ್ದೆ, ಬೇಕಂದರೆ ಈಗ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ನಾನು ಏನಕ್ಕೆ ಮಸಾಲೆ ಅಂತ ಏನೂ ಆ್ಯಡ್ ಮಾಡ್ತಿಲ್ಲ, ನಾನು ಜಸ್ಟ್ ಪೆಪ್ಪರ್ ಪೌಡರ್ ಮಾತ್ರ ಹಾಕ್ತಿದ್ದೀನಿ, ಖಾರಕ್ಕೆ ಮಾತ್ರ. ಮತ್ತು ಬೇಕಾದವರು ಸೋಯಾ ಸಾಸ್ ಕೂಡ ಆ್ಯಡ್ ಮಾಡ್ತೀನಿ. ಮಾಡ್ತೀನಿ ಅಂದರೆ ಒಂದು 5-6 ಜನಕ್ಕೆ ಮಾಡ್ತೀವಿ ಅಂದರೆ ಈ ಟೈಮಲ್ಲಿ ನೀವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನು ಇದು ಒಬ್ರಿಗೋಸ್ಕರ ಮಾಡ್ತಿರೋದ್ರಿಂದ ಟೇಸ್ಟ್ ಮತ್ತು ಸಾಸ್ ಯಾವುದನ್ನು ಆ್ಯಡ್ ಮಾಡ್ತಿಲ್ಲ, ಬಿಕಾಸ್ ನನಗೆ ಸೋಯಾ ಸಾಸ್ ಅಷ್ಟು ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ಇದು ನಾನು ಪೆಪ್ಪರ್ ಪೌಡರ್ ಆದಮೇಲೆ ಸ್ವಲ್ಪ ಮತ್ತೆ ಬಾಯ್ಲ್ ಹಾಕ್ತಿದ್ದೀನಿ, ಯಾಕಂದರೆ ಸ್ಪೈಸಿ ಏನಿರುತ್ತೆ ಅದು ವೆಜಿಟೇಬಲ್ಸ್ಗೆ ಮಿಕ್ಸ್ ಆಗಲಿ ಅಂತ ಅದು ಅಷ್ಟೇ. ಅದಾದಮೇಲೆ ಈಗ ಚೆನ್ನಾಗಿ ತರಕಾರಿ ಎಲ್ಲ ಬೆಂದಿದೆ. ಇದಕ್ಕೆ ನಾನು ಪನ್ನೀರ್ ಹಾಕ್ತಾಯಿದ್ದೀನಿ. ಸೊ ಪನ್ನೀರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ. ನೀಟಾಗಿ ಮಿಕ್ಸ್ ಆಗಲಿ. ನೆಕ್ಸ್ಟ್ ಇದು ಮಿಕ್ಸ್ ಆದಮೇಲೆ ರೈಸ್ ಇಷ್ಟೇ. ಇದಕ್ಕೆ ನಾನು ಇನ್ನೇನು ಅಡಿಷ್ನಲಾಗಿ ಆ್ಯಡ್ ಮಾಡಲ್ಲ. ಇದು ಸ್ವಲ್ಪ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಅಷ್ಟೇ ಇದೆ. ಸೊ ಈಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಮಸಾಲೆ ಕಾಣಿಸ್ತಿದೆ ನೋಡಿ. ಇದಕ್ಕೆ ನಾನು ಇನ್ನೇನಿದ್ರು ರೈಸ್ ಆ್ಯಡ್ ಮಾಡ್ತಾಯಿದ್ದೀನಿ. ರೈಸ್ ಪಕ್ಕದಲ್ಲೇ ಅಮ್ಮ ಆಲ್ರೆಡಿ ರೈಸ್ ಮಾಡಿಟ್ಟಿದ್ರು. ನಾನು ಅದಕ್ಕೋಸ್ಕರನೇ ನಾನು ನಾನು ಫ್ರೈಡ್ ರೈಸ್ ಮಾಡ್ತಾಯಿರೋದು. ರೈಸ್ ಇರೋ ರೈಸಲ್ಲಿ ಒಂದು ಕಪ್ಪಷ್ಟು ರೈಸ್ನ ಹಾಕ್ತಾಯಿದ್ದೀನಿ, ಯಾಕೆಂದರೆ ನಾನು ಒಬ್ಳಿಗೋಸ್ಕರ ಮಾಡ್ಕೊತಿರೋದು. ಇದರಿಂದ ಸ್ವಲ್ಪ ಪರಿಣಿಗೋಸ್ಕರ ತಿನ್ನಿಸ್ತೀನಿ. ಅವನೇನು ಜಾಸ್ತಿ ತಿನ್ನಲ್ಲ, ಒಂದು 2-3 ಸ್ಪೂನ್ ತಿನ್ನೋದೇ ಹೆಚ್ಚು. ಹಾಗಾಗಿ ನಾನು ಸ್ವಲ್ಪನೇ ಮಾಡ್ತಿದ್ದೀನಿ, ಬಿಕಾಸ್ ಅಮ್ಮ ಬರೋಷ್ಟೊತ್ತು ಲೇಟ್ ಆಗುತ್ತೆ, ತಣ್ಣಕ್ಕಾದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನನ್ನೊಬ್ಳಿಗೆ ಇಷ್ಟ ಬೇಕು ಅಷ್ಟು ಮಾತ್ರ ಮಾಡ್ಕೊತಾಯಿದ್ದೀನಿ. ಈಗ ಮಿಕ್ಸ್ ಮಾಡೋ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಏನಿದೆ ಅದನ್ನು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಯಾಕೆಂದರೆ ಮತ್ತೆ ಫಸ್ಟ್ ಮಿಕ್ಸ್ ಮಾಡಿ ಅದಾದಮೇಲೆ ಮತ್ತೆ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಈಗಲೇ ಮಿಕ್ಸ್ ಹಾಕ್ಬಿಟ್ಟು ಒಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಚಿಕ್ಕದು ಪ್ಯಾನ್ ತೊಗೊಂಡಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಚೆಲ್ಲಿ ಬಿಡುತ್ತೆ ಅದಕ್ಕೋಸ್ಕರ. ಸೊ ಫೈನಲಿ ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಯಿತು. ಇದು ಕಾಫಿ ಜೊತೆ ತಿನ್ನೋದಷ್ಟೇ ಬಾಕಿ ಇರೋವಂಥದ್ದು. ಸೊ ಫೈನಲಿ ನನ್ನ ಈವ್ನಿಂಗ್ ಏನಿದೆ ಸ್ನ್ಯಾಕ್ಸು ರೆಡಿಯಾಗಿದೆ. ಬನ್ನಿ ಹೇಗೆ ಬಂದಿದೆ ತೋರಿಸ್ತೀನಿ ನಿಮಗೆ. ಸೊ ಪನ್ನೀರ್ ಫ್ರೈಡ್ ರೈಸ್ ಮತ್ತು ಕಾಫಿ, ನನ್ನ ಮಗನಿಗೆ ಹಾಲು ಎಲ್ಲ ರೆಡಿಯಾಗಿದೆ. ಆ್ಯಂಡ್ ನನಗೆ ಇದು ಸಾಸ್ಗಿಂತ ಹೆಚ್ಚಾಗಿ ನನಗೆ ಆನಿಯನ್ ಸ್ಲೈಸ್ ಜೊತೆ ನನಗೆ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ಲ ಕೆಲಸ ಆಯಿತು. ಇನ್ನೇನಿದ್ರು ಪಾಪ ಎದ್ದಾಡಬೇಕು, ಇನ್ನು ನೈಟ್ ರೊಟೀನ್ ಇದ್ದೇ ಇದೆಯಲ್ಲ, ಇಬ್ರಿಗೂ ಊಟ ಮಾಡಿಸಿ ಮಲಗಿಸೋದೆಲ್ಲ ನೈಟ್ ರೊಟೀನ್ ಸ್ಟಾರ್ಟ್ ಆಗುತ್ತೆ ಈಗ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಕು. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ.